ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. 10ನೇ ತರಗತಿ ಬೋರ್ಡ್ ಎಕ್ಸಾಮ್ ರಿಸಲ್ಟು ಈ ದಿನ ಅನೌನ್ಸ್ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಯಾವ ವಿದ್ಯಾರ್ಥಿಗಳಿಗೆ ತಾವು ಬರೆದಿದ್ದಕ್ಕಿಂತ ಕಡಿಮೆ ಅಂಕಗಳು ಬಂದಿದೆ ಅಂಥ ವಿದ್ಯಾರ್ಥಿಗಳು ತಮ್ಮ ಫೋಟೋ ಕಾಪಿಯನ್ನು ತರಿಸ್ಕೊಳ್ಳಿಕ್ಕೆ ತಮ್ಮ ಮೊಬೈಲ್ನಲ್ಲೇ ಒಂದು ಆ್ಯಂಡ್ರಾಯ್ಡ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ. ಅದು ಯಾವುದಪ್ಪ ಅಂದರೆ ಕರ್ನಾಟಕ ಒನ್ ಅಂತಕ್ಕಂಥ ಒಂದು ಆ್ಯಪ್ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯ ಇದೆ. ಇದು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ ಆ್ಯಪನ್ನು ಓಪನ್ ಮಾಡಿ ನಂತರ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಗೆಟ್ OTP ಅಂತೇಳಿ ನೀವು ಕ್ಲಿಕ್ ಮಾಡಬೇಕು. ಈಗ ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಆಗಿ ನಾವು ಆ್ಯಪಲ್ಲಿ ಲಾಗಿನ್ ಆಗಿದ್ದೀವಿ. ಈಗ ನೀವು ಇಲ್ಲಿ ವಾಟ್ ಡಿಪೆಂಡ್ಸ್ ವಿತ್ ದ ಬೆಸ್ಟ್ ಅದೇ ನೀವು ಸ್ಟೂಡೆಂಟನ್ನು ಆಯ್ಕೆ ಮಾಡ್ಕೊಳ್ಳಿ. ಸ್ಟೂಡೆಂಟನ್ನು ಎಂಟರ್ ಮಾಡಿ ಪಿನ್ ಕೋಡನ್ನು ಎಂಟರ್ ಮಾಡಿ ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಿ. ಈಗ ಆ್ಯಪ್ ಕೆಲವೊಂದು ಅಪ್ಲಿಕೇಶನ್ ಕೆಲವೊಂದು ನೋಟಿಫಿಕೇಷನ್ಗೆ ಅಲೋ ಕೇಳುತ್ತೆ, ಅದನ್ನು ಅಲೋ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ನೀವು ನೋಡ್ಬೋದು SSLC PUC ಎಕ್ಸಾಮಿನೇಷನ್ ಅಂತ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅನಂತರ SSLC ಮೇಲೆ ಕ್ಲಿಕ್ ಮಾಡಿ. ನಂತರ ಅಪ್ಲೈ ಫಾರ್ SSLC ಫೋಟೋ ಕಾಪಿ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲೈ ಫಾರ್ ಫೋಟೋ ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ರಿಜಿಸ್ಟರ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿದ ನಂತರ ಸರ್ಚ್ ಅಂತೇಳಿ ಕ್ಲಿಕ್ ಮಾಡಿ. ಈಗ ನಿಮಗೆ ನೀವು ಬರೆದಿರ್ತಕ್ಕಂಥ ಎಲ್ಲ ಎಕ್ಸಾಮ್ನ ವಿವರಗಳಲ್ಲಿ ಕಾಣಿಸುತ್ತೆ. ನಿಮಗೆ ಯಾವ ಒಂದು ವಿಷಯದ ಫೋಟೋ ಕಾಪಿ ಬೇಕಾಗಿದೆ ಆ ಫೋಟೋ ಕಾಪಿಯ ಮೇಲೆ ನೀವಿಲ್ಲಿ ಸಬ್ಜೆಕ್ಟ್ ಸೆಲೆಕ್ಟ್ ಅಂತ ಇದೆಯಲ್ಲ, ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಎಸ್ ಆರ್ ನೋ ಅನ್ನು ಕ್ಲಿಕ್ ಮಾಡ್ಕೋಬೇಕು. ನಿಮ್ಗೆ ಯಾವುದು ಬೇಕಾಗಿದೆ ಅದನ್ನು ಎಸ್ ಅಂತೇಳಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವಿಲ್ಲಿ ಅಡ್ರೆಸ್ಸು, ತಾಲೂಕು, ಪಿನ್ ಕೋಡು ಎಲ್ಲವನ್ನು ಎಂಟರ್ ಮಾಡಿ ಪುನಃ ನೀವು ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಸೈನ್ಸ್ ಎಸ್ ಅಂತ ತಗೊಳ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಅಮೌಂಟ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಒಂದು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ 400 ರೂಪೀಸ್ ಆಗುತ್ತೆ. ಅನಂತರ ನೀವು ಕೆಳಭಾಗದಲ್ಲಿ ನೀವು ಅಡ್ರೆಸ್ಸನ್ನು ಎಂಟರ್ ಮಾಡಿ. ಅಲ್ಲಿ ಕಾಣ್ತಕ್ಕಂಥ ವಿವರಗಳೇನಿದೆ ಅವೆಲ್ಲವನ್ನು ಕೂಡ ನೀವು ಎಂಟರ್ ಮಾಡಿ. ಪುನಃ ಗೆಟ್ OTP ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಈಗ ಅಪ್ಲಿಕೇಶನ್ ನಂಬರ್ ನಮಗೆ ಕಾಣಿಸುತ್ತೆ, ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಿ. ಈಗ ನಾವು ಆನ್ಲೈನ್ ಪೇಮೆಂಟ್ ಮಾಡ್ತಕ್ಕಂತಹ ಪೇಜ್ಗೆ ಬರ್ತೀವಿ. ಇದರಲ್ಲಿ ನೀವು 400 ರೂಪಾಯಿ ಪ್ಲಸ್ ಪೇಮೆಂಟ್ ಯಾವ ಮೆಥಡಲ್ಲಿ ಮಾಡ್ತೀವಿ ಅದರ ಮೇಲೆ ಪೇಮೆಂಟ್ ಚಾರ್ಜಸ್ ಇರುತ್ತೆ, ಅದನ್ನು ಸೇರಿಸಿ ನಾವಿಲ್ಲಿ ನೋಡ್ಬೋದು. ಸಿ ಬ್ರೇಕ್ ಡೌನ್ ಮೇಲೆ ಕ್ಲಿಕ್ ಮಾಡಿದರೆ ಯೂಸರ್ ಚಾರ್ಜ್ ಜೊತೆಗೆ ಟೋಟಲ್ ಅಮೌಂಟ್ ಇದೆ, ಅದನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿ ಯಾವ ಕಾರ್ಡ್ ಇದೆಯಾ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ UPI ಪೇಮೆಂಟ್ ಅಂತಕ್ಕಂಥದ್ದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಐ ಅಗ್ರಿ ಅಂತೇಳಿ ಕ್ಲಿಕ್ ಮಾಡಬೇಕಾಗುತ್ತೆ. ಐ ಅಗ್ರಿ ಕ್ಲಿಕ್ ಮಾಡಿ ಮೇಕ್ ಪೇಮೆಂಟ್ ಆಫ್ 410 ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಮಗೆ ಪೇಮೆಂಟನ್ನು ಮಾಡಲಿಕ್ಕೆ ಬೇರೆ ಬೇರೆ ಆ್ಯಪ್ಗಳಲ್ಲಿ ಓಪನ್ ಆಗುತ್ತೆ. ನಿಮಗೆ ಬೇಕಾದಂಥ ಆ್ಯಪ್ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನೀವು ಪೇಮೆಂಟನ್ನು ಮಾಡಿ. ಪೇಮೆಂಟ್ ಕನ್ಫರ್ಮೇಷನ್ ಅಂತೇಳಿ ಬರುತ್ತೆ. ಆನಂತರ ನಿಮಗೆ ಕೆಲವು ದಿನಗಳಲ್ಲಿ SMS ಬರುತ್ತೆ, ಆವಾಗ ನೀವು ನಿಮ್ಮ ಫೋಟೋ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ.